ಸದ್ಯ ಕನ್ನಡ ಚಿತ್ರರಂಗ ನಿರೀಕ್ಷೆ ಇಟ್ಟು ಎದುರು ನೋಡ್ತಿರೋ ಸಿನಿಮಾ ಭೀಮಾ. ಔಟ್ ಅಂಡ್ ಔಟ್ ಮಾಸ್ ಸಿನಿಮಾವಾಗಿ ತಯಾರಾಗಿರೋ ಭೀಮಾ ಇದೇ ಶುಕ್ರವಾರ ಅಂದ್ರೆ ಆಗಸ್ಟ್ 9ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸ್ಟಾರ್ ಸಿನಿಮಾಗಳ ರಿಲೀಸ್ ಜಾತ್ರೆಗೆ ಹಸಿರು ನಿಶಾನೆ ತೋರುತ್ತಿರುವ ಸಿನಿಮಾ ಭೀಮಾ ಅಂತಾನೂ ಹೇಳಬಹುದು. ಮಾಸ್ ಸಿನಿಮಾ ಅಂದ್ರೆ ಆಡಿಯನ್ಸ್ಗೆ ಒಂಥರ ಜೋಶ್, ಥಿಯೇಟರ್ ನಲ್ಲಿ ಒಂದು ಸಂಭ್ರಮ, ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿರುತ್ತೆ. ಈಗ ಈ ಭೀಮಾ ಚಿತ್ರ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ವಿಶೇಷ ಏನಪ್ಪಾ ಅಂದ್ರೆ ಶನಿವಾರ ರಿಲೀಸ್ ಆಗಿರೋ ಟ್ರೈಲರ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಅದರಲ್ಲೂ ಮಾಸ್ ಆಡಿಯನ್ಸ್ ಸಿನಿಮಾ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇವಾಗಲೇ ಟೀಸರ್, ಹಾಡು, ಟ್ರೈಲರ್ ಮೂಲಕ ಈ ಚಿತ್ರ ಹಿಟ್ ಲಿಸ್ಟ್ ಗೆ ಸೇರಿದೆ. ದುನಿಯಾ ವಿಜಯ್ ಅವರು ಈ ಚಿತ್ರದ ಮೂಲಕ ಒಂದು ಸೂಕ್ಷ್ಮ ವಿಚಾರವನ್ನ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಿದ್ದಾರಂತೆ. ಅವ್ರು ಹೇಳೋ ಮಾತಲ್ಲೇ ಹೇಳಬೇಕು ಅಂದ್ರೆ ಇದು ಪಕ್ಕಾ ಮಾಸ್ ಎಂಟರ್ಟೈನರ್ ಮತ್ತೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನೋಡುಗರಿಗೆ ಒಂದು ಜಾಗೃತಿನ ಮೂಡಿಸಬೇಕು ಅಂತ ದುನಿಯಾ ವಿಜಯ್ ಮತ್ತು ಕತೆ ಸಂಭಾಷಣೆಕಾರ ಮಾಸ್ತಿ ಈ ಚಿತ್ರಕ್ಕೆ ಕಥೆಯಿಂದ ಹಿಡಿದು ಚಿತ್ರಕಥೆ, ಸಂಭಾಷಣೆ ಎಲ್ಲ ಹಂತದಲ್ಲೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಅಂತ ಹೇಳಿದ್ರು. ಮತ್ತೆ ಈ ಚಿತ್ರದ ನಿರ್ಮಾಪಕರು ಬಂದು ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಗೌಡ. ತುಂಬಾ ಕ್ರೈಮ್ ಇದೆ, ಬ್ಲಡ್ ಶೆಡ್ ಮತ್ತೆ ರಾ ಕಂಟೆಂಟ್ ಇರೋದ್ರಿಂದ ಎ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತು ಅಂದ್ರು. ಸದ್ಯ ಪ್ರಮೋಷನ್ ಅಲ್ಲಿ ಭಾರಿ ಬ್ಯುಸಿ ಇರೋ ವಿಜಯ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ವಿಜಯ್ ಅವರು ಫಿಟ್ನೆಸ್ ಪ್ರೇಮಿ, ಬಾಡಿ ಬಿಲ್ಡಿಂಗ್, ವರ್ಕೌಟ್, ಡಯಟ್ ಜೊತೆಗೆ ದಿನ 12ರಿಂದ 13 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ರಂತೆ. ಇದು ಕೂಡ ಇತ್ತೀಚೆಗೆ ವಿಜಯ್ ಮಾಧ್ಯಮದ ಜೊತೆ ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ರು. ಏನೇ ಆಗ್ಲಿ ವಿಜಯ್ ಅವರು ಸಲಗ ಚಿತ್ರಕ್ಕೆ ಪಟ್ಟ ಶ್ರಮಕ್ಕಿಂತ ಸ್ವಲ್ಪ ಜಾಸ್ತಿನೇ ಭೀಮಾಗೆ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಈ ಚಿತ್ರ ಮಾಡೋಕ್ಕೂ ಮುಂಚೆ ಕೆಲವು ವ್ಯಕ್ತಿಗಳ ಹತ್ರ ಹೋಗಿ ಸಂದರ್ಶನ ಮಾಡಿ ಮತ್ತದರ ಸಾಕ್ಷಿ ಸಮೇತ ದಾಖಲೆಗಳಿದೆಯಂತೆ. ಆದ್ರೆ ಅದನ್ನೆಲ್ಲ ಮಾಧ್ಯಮಗಳಲ್ಲಿ ಬಿಡಕ್ಕೆ ಆಗಲ್ಲ, ಆ ವ್ಯಕ್ತಿಗಳಿಗೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಇದು ನೈಜ ಘಟನೆ ಆಧಾರಿತ ಚಿತ್ರ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಇನ್ನು ನಿರೀಕ್ಷೆ ವಿಷಯಕ್ಕೆ ಬಂದ್ರೆ ಒಂದು ದೊಡ್ಡ ಅಭಿಮಾನ ಬಳಗ ಹೊಂದಿರೋ ವಿಜಯ್ಗೆ ದೊಡ್ಡ ಸವಾಲ್ ಅಂತಾನೆ ಹೇಳ್ಬೇಕು. ಬರೀ ಅಭಿಮಾನಿಗಳು ಮಾತ್ರ ಅಲ್ಲ, ಅಭಿಮಾನಿಗಳ ಜೊತೆಗೆ ಇಡೀ ಕರ್ನಾಟಕದ ಸಿನಿಪ್ರಿಯರು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಒಂದು ದೊಡ್ಡ ರೇಂಜ್ಗೆ ಈ ಸಿನಿಮಾ ನಿರೀಕ್ಷೆ ಹುಟ್ಟಾಕಿದೆ ಅಂದ್ರೆ ತಪ್ಪಾಗಲ್ಲ. ವಿಜಯ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಲಗ. ಹೌದು, ಅವರು ಈ ಹಿಂದೆ ಮಾಡಿದಂತಹ ಮೊದಲನೇ ನಿರ್ದೇಶನದ ಚಿತ್ರ ಸಲಗ ಕನ್ನಡ ಇಂಡಸ್ಟ್ರಿ ಜೊತೆಗೆ ಬೇರೆ ಇಂಡಸ್ಟ್ರಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು. ಸ್ಯಾಂಡಲ್ವುಡ್ ಅಲ್ಲಿ ಅಭಿಮಾನಿಗಳ ಸಮೇತ ಎಲ್ಲ ವರ್ಗದವರು ಸಲಗಕ್ಕೆ ಪ್ರಶಂಸೆನ ವ್ಯಕ್ತಪಡಿಸಿದ್ರು. ಬರೀ ನಟರಾಗಿದ್ದ ದುನಿಯಾ ವಿಜಯ್ ನಿರ್ದೇಶನದಲ್ಲೂ ಎಷ್ಟು ಮುಂದೆ ಇದ್ದಾರೆ ಅಂತ ಸಲಗ ಮುಖಾಂತರ ತೋರಿಸ್ಕೊಟ್ಟಿದ್ರು. ಆ ಚಿತ್ರದ ಯಶಸ್ಸೇ ಈಗ ಭೀಮಾಗೆ ಎಲ್ಲರೂ ಕಾಯ್ತಾ ಇರೋದಕ್ಕೆ ಕಾರಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಷ್ಟೋ ಕ್ಲೋಸ್ ಮಾಡಿರೋ ಸಿಂಗಲ್ ಥಿಯೇಟರ್ಗಳು ಭೀಮಾಗಾಗಿ ಮತ್ತೆ ಓಪನ್ ಆಗ್ತಿರೋದು. ಮುಚ್ಚಿರೋ ಥಿಯೇಟರ್ಗಳು ಮತ್ತೆ ಓಪನ್ ಆಗ್ತಿದೆ ಅಂದ್ರೆ ಅದು ಭೀಮಾ ಚಿತ್ರದ ಮೇಲಿರೋ ನಂಬಿಕೆ. ಟೀಸರ್, ಟ್ರೈಲರ್ ಮತ್ತೆ ಹಾಡುಗಳ ಮುಖಾಂತರ ಮಾಸ್ ಆಡಿಯನ್ಸ್ ನ ಖುಷಿ ಪಡಿಸಿದ್ದಾರೆ ಅಂದ್ರೆ ಇನ್ನ ಇಡೀ ಸಿನಿಮಾ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡಬಹುದು ಅಂತ ಕಾದ್ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಮತ್ತೆ ಕೆಳಗೆ ಹೋಗ್ತಾ ಇದೆ. ವರ್ಷದ ಆರಂಭದಿಂದಲೂ ಸರಿಯಾಗಿ ಸಿನಿಮಾಗಳು ಯಶಸ್ಸು ಗಳಿಸ್ತಾ ಇಲ್ಲ. ಸರಿಯಾಗಿ ಯಾವ ಚಿತ್ರ ಓಡದೆ ಇರೋ ಕಾರಣ ಲಾಸ್ ಆಗಿ ಎಷ್ಟೋ ಸಿಂಗಲ್ ಥಿಯೇಟರ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಭೀಮಾ ಬಿಡುಗಡೆಯ ಮುಖಾಂತರ ಮತ್ತೆ ಕನ್ನಡ ಇಂಡಸ್ಟ್ರಿ ದಿಕ್ಕನ್ನ ಬದಲಾಯಿಸುತ್ತಾ ನೋಡ್ಬೇಕು. ಆರಂಭದಿಂದಲೂ ಸದ್ದು ಮಾಡ್ತಾ ಬಂದಿರೋ ಭೀಮಾ ಈ ಚಿತ್ರದಲ್ಲೂ ಹೊಸ ಪಾತ್ರಗಳ ಜೊತೆಗೆ ಹೊಸ ಕಲಾವಿದರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಹೈಲೈಟ್ ಅಂದ್ರೆ ಚರಣ್ ರಾಜ್ ಅವರ ಸಂಗೀತ ಈಗಾಗಲೇ ಎಲ್ಲಾ ಕಡೆ ಸೌಂಡ್ ಮಾಡಿದೆ. ಒಂದೊಂದೇ ಹಾಡುಗಳನ್ನ ಸರಿಯಾಗಿ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತಾ ಬಂದ್ರು. 100 ರೂಪಾಯಿ ಮಿಕ್ಸ್, ಬ್ಯಾಡ್ ಬಾಯ್ಸ್, ಐ ಲವ್ ಯು ಕಣೆ, ಬೂಮ್ ಬೂಮ್ ಬೆಂಗಳೂರು ಎಲ್ಲಾ ಹಾಡುಗಳಿಗೂ ಒಳ್ಳೆ ರಿವ್ಯೂ ಸಿಕ್ಕಿದೆ. ದುನಿಯಾ ವಿಜಯ್ ಅವರು ಕತೆಗೆ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ಅದರ ಜೊತೆಗೆ ಡೈಲಾಗ್ಸ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಟೀಸರ್ ಬಿಟ್ಟಿದ್ರು. ಹೇ ಜಿಟ್ಟು, ನೀನ್ ಬಾ ಅಂದ್ರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಹೆಂಗ್ ಬರ್ತೀಯೋ ನೋಡೋಣ, ಬಾ ಅಂದ್ರೆ ಮಾತ್ರ ನಿಮ್ಮ ಅಮ್ಮನ ಹಣೆಗ್ಲು ಬಂದೇ ಬರ್ತೀನಿ ಅಂತ ಖಡಕ್ ಲುಕ್ ನಲ್ಲಿ ಡೈಲಾಗ್ ಹೊಡೆದು ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಆ ಸ್ವ್ಯಾಗ್ ವಿಜಯ್ ಅವರ ಕ್ರೇಜಿ ಇನ್ನೂ ಹೆಚ್ಚಿಸಿದೆ ಅಂತ ಹೇಳ್ಬೋದು. ರಾ ಡೈಲಾಗ್ ಜೊತೆಗೆ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ಖುಷಿ ಜೊತೆಗೆ ಕ್ಯೂರಿಯಾಸಿಟಿನೂ ಬಿಲ್ಡ್ ಮಾಡಿದ್ರು. ಗೊತ್ತಿಲ್ಲ ಸಿನಿಮಾದಲ್ಲಿ ಇನ್ನೂ ಯಾವ ರೀತಿ ಡೈಲಾಗ್ ಇರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಜೊತೆಗೆ ಸಿನಿಮಾದ ಫೈಟ್ಸ್ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ಅಂತ ನಾವು ಈ ಸಿನಿಮಾ ನೋಡೇ ತಿಳ್ಕೋಬೇಕು. ಅದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ಗೆ ಕಾರಣ ಅಂತಾನೆ ಹೇಳ್ಬೋದು. ಅದೇನೇ ಆಗಿರ್ಲಿ, ಭೀಮಾ ಕನ್ನಡ ಚಿತ್ರರಂಗನ ಮತ್ತಷ್ಟು ಎತ್ತರಕ್ಕೆ ತಗೊಂಡೋಗ್ಲಿ ಅನ್ನೋದೇ ನಮ್ಮ ಆಶಯ. ಆಗಸ್ಟ್ 9 ಅಂದ್ರೆ ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫ್ಯಾನ್ ಶೋ ಆಗಿದ್ ಕೂಡಲೇ ಭೀಮಾದ ರಿಸಲ್ಟ್ ಗೊತ್ತಾಗುತ್ತೆ. ಇದಿಷ್ಟು ಭೀಮಾ ಚಿತ್ರಕ್ಕೆ ಸಂಬಂಧಪಟ್ಟ ವಿಷಯ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೆಚ್ಚಿನ ಅಪ್ಡೇಟ್ಗಾಗಿ ಮರಿದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.